ನಮ್ಮಲ್ಲಿ ಈ ವೇದಿಕೆಯಲ್ಲಿ ಶ್ರೀಯುತ ಕೇಶವ ದೇಪಲ ಹಾಗೂ ಚಂದಪ್ಪ ಮೇಸ್ತ್ರಿ ಮಂದಿರದಲ್ಲಿ ಅಧ್ಯಕ್ಷರು, ಚಂದಪ್ಪ ಮೇಸ್ತ್ರಿ ಉಪಾಧ್ಯಕ್ಷರು, ಚಂದಪ್ಪ ಮೇಸ್ತ್ರಿ ಚಂದಪ್ಪ ರಾಜೀವ್ ಅಂತ ಉಪಾಧ್ಯಕ್ಷರು, ಹರೀಶ್ ದೇಪಲ ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೇಮಿ ರಾಜಶೇಖರ್ ಇವರು ಗೌರವಾಧ್ಯಕ್ಷರು. 15 ವರ್ಷದಿಂದ ನಗರ ಭಜನೆ, ನಮ್ಮಲ್ಲಿ ನಗರ ಭಜನೆ ಮಾಡ್ತಾ ರಾಮನವಮಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಸಲ 15ನೇ ವರ್ಷದ ಶ್ರೀರಾಮನವಮಿಯ ಪ್ರಯುಕ್ತ ನಡೆಯುತ್ತಿರುವಂಥ ಪ್ರತಿ ವರ್ಷವೂ ಸತ್ಯನಾರಾಯಣ ಪೂಜೆ ನಡೀತದೆ. ಈ ಸಲ ವಿಶೇಷವಾಗಿ ಶ್ರೀರಾಮ ನಾಮ ತಾರಕ ಜಪ ಯಜ್ಞ ನಡೀಲಿಕ್ಕಿದೆ. 27ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಸತ್ಯನಾರಾಯಣ ಪೂಜೆ, 8 ಗಂಟೆಗೆ ಗಣೋಮ, 9 ಗಂಟೆಗೆ ಸತ್ಯನಾರಾಯಣ ಪೂಜೆ, 10 ಗಂಟೆಗೆ ರಾಮ ತಾರಕ ಯಜ್ಞ ಜಪ ನಡೀತದೆ. 12:30 ಗಂಟೆಗೆ ಇದರ ಪೂರ್ಣಾವತಿಯಾಗಿ ಪ್ರಸಾದ ವಿತರಣೆ ಈ ಒಂದು ಕಾರ್ಯಕ್ರಮದ ರೂಪರೇಷ. ಇಲ್ಲಿ ಎಲ್ಲ ಮನೆಗೆ ಆಸುಪಾಸಿನ ಎಲ್ಲ ಮನೆಗೆ ಒಂದು ಶ್ರೀರಾಮನ ಪೂಜೆ ಭಜನೆ ಇಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಕಲ್ಪಿಸಿದಂತಾಗಿದೆ. ಕಳೆದ 15 ವರ್ಷಗಳಿಂದ 18 ದಿವಸಗಳ ನಿರಂತರ ಅಂತ ನಡೆದಂಥ ಭಜನೆಯಿಂದ ನಾವು ಈ ಸಲ ನಡೆಯುತ್ತಿರುವಂಥ ರಾಮ ತಾರಕ ಯಾಗಕ್ಕೆ ಯಾವುದೇ ಜಾಹೀರಾತಾಗಲಿ ಅಥವಾ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ, ಕಮಿಟಿ ಆಗಲಿ ಯಾವುದೂ ಮಾಡದೆ ಭಕ್ತರನ್ನೇ ಸಂಪರ್ಕ ಮಾಡಿ, ನೇರ ಭಕ್ತರ ಮನೆಯನ್ನು ಸಂಪರ್ಕ ಮಾಡಿ, ಅವರ ಮನವನ್ನು ಸಂಪರ್ಕ ಮಾಡಿ, ಜನರನ್ನೇ ತನ್ನ ಆಕರ್ಷಣೀಯವಾಗಿ ಸೆಳೆದುಕೊಂಡಂಥ ಶ್ರೀರಾಮ ಭಜನಾ ಮಂದಿರ. ಇದು ನಮಗೆ ವಿಶೇಷ ಮತ್ತು ಹೆಮ್ಮೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಈ ಮಂದಿರದ ಆಸುಪಾಸಿನ ಎಲ್ಲ ಮನೆಯವರು ಶ್ರೀರಾಮ ಭಜನಾ ಮಂದಿರದ ಪ್ರೀತಿ ಇಟ್ಟು ಇವತ್ತು ನೀವು ನೋಡುತ್ತಿರುವುದು ಸೀತಾಮಾತಾ ಸಮಿತಿ, ಅವರಾಗಿ ಸೀತಾಮಾತಾ ಸಮಿತಿಯನ್ನು ಮಾಡಿಕೊಂಡಿದ್ದಾರೆ ಮಾತೆಯವರು. ಇವತ್ತು ಅವರು ನಾವೇನು ಹೇಳಿಲ್ಲ ಅವರಿಗೆ, ಆದರೆ ಅವರ ಆಲೋಚನೆಯಲ್ಲಿ ಇವತ್ತು ನಾವು ಒಂದು ಕ್ಲೀನ್ ಮಾಡಿ ಸಗಣಿ ಸಾರಿ ಈ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟು ಮಾಡಬೇಕಂತ ಯೋಚನೆ ಮಾಡಿದ್ದಾರೆ. ಹೀಗೆ ಹಲವು ರೀತಿಯ ನಾವು ಕಳೆದ ಸಲ ನೀರು ಇಂಗಿಸುವಿಕೆ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕಂತ ಒಂದು ಯೋಜನೆಯನ್ನಾಗಲಿ, ಈಗ ನಾವು ಚೀಲವನ್ನು ನಾವೇ ಮನೆಯಿಂದ ತರಬೇಕು ಅಂತ ಹೇಳೋ ಒಂದು ಯೋಜನೆ ಆಗಲಿ, ಸ್ವಾವಲಂಬಿ ಆಗುವುದು ಹೇಗೆ, ಈ ರೀತಿಯ ಯೋಚನೆಯನ್ನು ಬೇರೆ ಬೇರೆ ರೀತಿಯ ಯೋಚನೆ ಸಂಘ RSS ಹೇಗೆ ನಮಗೆ ಪ್ರೇರಣೆ ಕೊಟ್ಟಿದೆ ಆ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದೇವೆ. ಆ ರೀತಿಯ ಪರಿಸರದಲ್ಲಿ ಒಂದೆಲ್ಲ ಮನೆಯನ್ನು ನಾವು ಆ ರೀತಿಯ ಸಂಘಟನೆ ಮಾಡಲಿಕ್ಕೆ ಇಲ್ಲೊಂದು ಮಂದಿರ ಕೇಂದ್ರಿತವಾಗಿ ಧಾರ್ಮಿಕವಾಗಿ ಕೇಂದ್ರಿತವಾಗಿ ವ್ಯವಸ್ಥೆ ಆಗಿದೆ. ಹಾಗೆ ನಾವು ಕಳೆದ ನಾಳ್ದು ನಡೆಯುವಂಥ 27 ತಾರೀಕು ನಡೆಯುವಂಥ ರಾಮ ತಾರಕ ಯಾಗಕ್ಕೆ ಸುಮಾರು 450 ಜೋಡಿಗಳು ಪ್ರತಿ ಮನೆಯ ದಂಪತಿಗಳು ಕೂತ್ಕೊಂಡು ಯಾಗ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಂತ ಯೋಚನೆ ಮಾಡಿದೆ. ಸುಮಾರು 1,000 ಜನ ಯಾಗಕ್ಕೆ ಕೂತ್ಕೊಳ್ಳುವರಿದ್ದಾರೆ. ಅದ್ಭುತವಾದ ಕೆಲಸ. ನಾನು ಹೇಳ್ತಿರೋದು ಯಾಕೆಂತ ಹೇಳಿದ್ರೆ ಯಾವುದೇ ಪ್ರಚಾರ ಇಲ್ಲದೆ, ಈಗ ಬೀಚ್ ರೋಡ್ನ ಪ್ರಮುಖ ನಗರದಲ್ಲಿ ನಾವಿದ್ದೇವೆ, ಯಾವುದೇ ಫ್ಲೆಕ್ಸ್ ಹಾಕಲಿಲ್ಲ, ಯಾವುದೇ ಬ್ಯಾನರ್ ಹಾಕಲಿಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ, ಏನಿಲ್ಲ. ಇವತ್ತಿನಿಂದ ನಿಮಗೆ ಕೊಡ್ತಾ ಇದ್ದೇವೆ. ಯಾಕೆಂದರೆ ಇವತ್ತಿನಿಂದ ಪತ್ರಿಕೆ ಮುಖಾಂತರ ಇದು ಮತ್ತೆ ನಮ್ಗೆ, ಯಾಕೆಂದರೆ ಮೊನ್ನೆ ತುಂಬ ಜನ ಮಾತಾಡಲಿಕ್ಕೆ ಶುರು ಮಾಡಿದರು, ನೀವೇನೊಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡಿದ್ದೀರಿ, ಆದರೆ ನೀವು ಯಾವುದೇ ಪ್ರಚಾರ ಕೊಡ್ತಿಲ್ಲ ಯಾಕೆ ಅಂತ ಕೇಳಿದ್ರು. ಇಲ್ಲ ಅಂತೇಳಿ ಹಾಗೆ ನಾವು ನಿಮ್ಮನ್ನು ಕರೆದಿದ್ದೇವೆ. ನಾಳೆಯಿಂದ ಈ ಪ್ರಚಾರ 2 ದಿವಸ ಪ್ರಚಾರ. ಆದರೆ ನಮಗೆ ಪ್ರಚಾರ ಇಂಪಾರ್ಟೆಂಟ್ ಅಲ್ಲ, ಜನರ ಮನ ಗೆಲ್ಲುವಂಥ ವಿಚಾರ. ಶ್ರೀರಾಮ ಎಲ್ಲರ ಮನದಲ್ಲಿರಬೇಕು, ಮನಸ್ಸಿನಲ್ಲಿರಬೇಕು. ಶ್ರೀರಾಮನ ಭಕ್ತರಾಗಿ ಎಲ್ಲ ಭಕ್ತರನ್ನು ಸೇರುವಂಥ ವ್ಯವಸ್ಥೆ ಆಗಬೇಕು ಅಂತ ಯೋಚನೆ ಮಾಡಿಕೊಂಡಿದೆ. ಆ ರೀತಿಯ ಒಂದು ಶ್ರೀರಾಮ ತಾರಕ ನಾಮ ಜಪಕ್ಕೆ ನೀವು ಸಹ ಬರಬೇಕಂತ ಹೇಳ್ತಾ ಎಲ್ಲ ಊರಿನ ಎಲ್ಲ ಭಕ್ತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ.